ಸ್ನೇಹಿತರೆ ನಮಸ್ಕಾರ. ಡಿ ಬಾಸ್ ದರ್ಶನ್ ತೂಗುದೀಪ ಕನ್ನಡ ಸಿನಿಮಾ ರಂಗದ ದೊಡ್ಡ ಸ್ಟಾರ್, ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಸಿನಿಮಾಕ್ಕೆ ಎಷ್ಟೋ ಜನ ಹಗಲು ಇರುಳು ಅನ್ನದೇ ಕಾಯ್ತಾ ಇರ್ತಾರೆ. ಅಂತಹ ಡಿ ಬಾಸ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗಿತ್ತು. ಈ ಸಂಕಷ್ಟ ಎದುರಾಗಿದ್ದು ದರ್ಶನ್ಗೆ ಹಲವಾರು ಪಾಠಗಳನ್ನು ಕೂಡ ಕಲಿಸ್ತು. ಜೀವನ ಅಂದ್ರೆ ಏನು, ಜೀವನದಲ್ಲಿ ನಮ್ಮ ಜೊತೆಗೆ ನಿಲ್ಲೋರು ಯಾರು, ಜೀವನದಲ್ಲಿ ನಮ್ಮ ಜೊತೆಗೆ ನಿಲ್ಲದೆ ಇರೋರು ಯಾರು, ಜೀವನದಲ್ಲಿ ಯಾರೆಲ್ಲ ಆಟವಾಡ್ತಾರೆ, ಯಾರೆಲ್ಲ ಹೇಗೆಲ್ಲ ನಮ್ಮ ಜೀವನದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾರೆ, ಕಷ್ಟದಲ್ಲಿ ನಮ್ಮ ಜೊತೆಗೆ ನಿಲ್ಲೋರು ಯಾರು, ಕಷ್ಟದಲ್ಲಿ ನಮ್ಮ ಜೊತೆಗೆ ನಿಲ್ಲದವರು ಯಾರು, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ದರ್ಶನ್ ಈ ಒಂದು ಘಟನೆ ಸಾಕಷ್ಟು ಪಾಠಗಳನ್ನ ಹೇಳಿದೆ ಅಂತಲೂ ಕೂಡ ಅನ್ಕೊಳ್ಬಹುದು. ಅದಕ್ಕೆ ಪೂರಕವಾಗಿ ಈಗ ದರ್ಶನ್ ತೂಗುದೀಪ ಅವರು ಸುಮಲತಾ ಅಂಬರೀಶ್ ಅವರಿಂದ ದೂರವಾಗಿರುವಂತಹ ಸನ್ನಿವೇಶವೇ ಸಾಕ್ಷಿ. ಕೇವಲ ಸುಮಲತಾ ಅಂಬರೀಶ್ ಅವರಿಂದ ಅಂತಲ್ಲ, ಸುಮಲತಾ ಅಂಬರೀಶ್ ಅವರ ಮತ್ತು ಅಂಬರೀಶ್ ಅವರ ಮಗ ಅಭಿಷೇಕ್ ಅಂಬರೀಷಿಂದನೂ ಕೂಡ ದರ್ಶನ್ ಅಂತರವನ್ನ ಕಾಪಾಡಿಕೊಳ್ತಿದ್ದಾರೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಡಂತಹ ಸುಮಲತಾ ಮತ್ತು ಅಭಿಷೇಕ್ ಅವರ ವಿರುದ್ಧ ದರ್ಶನ್ ಈಗ ಮುನಿಸಿಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಾಗಬೇಕು, ಆ ರೀತಿಯಾದಂತಹ ಕೆಲವೊಂದು ಕೆಲಸಗಳನ್ನ ಮಾಡ್ತಿರುವಂಥದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ದರ್ಶನ್ ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಟಾರ್, ಎರಡನೇ ಮಾತೇ ಇಲ್ಲ. ಇಡೀ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿ ಸ್ಟಾರ್ ಆಗುವ ಮೊದಲು ಸಹಾಯ ಮಾಡಿದ್ದೇ ರೆಬಲ್ ಸ್ಟಾರ್ ಅಂಬರೀಶ್, ಅದರಲ್ಲೂ ಕೂಡ ಎರಡನೇ ಮಾತೇ ಇಲ್ಲ. ದರ್ಶನ್ಗೆ ಬೆನ್ನೆಲುಬಾಗಿ ದರ್ಶನ್ಗೆ ತಂದೆಯ ಸ್ಥಾನದಲ್ಲಿ ನಿಂತಂತ ಅಂಬರೀಶ್ ಅವರು ಇದ್ದಷ್ಟು ದಿನವೂ ಕೂಡ ದರ್ಶನ್ ಅನ್ನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ದರ್ಶನ್ ಕೂಡ ಹಾಗೆ ಅಂಬರೀಶ್ ಅವರಿಗೆ ತಂದೆಯ ಸ್ಥಾನವನ್ನು ಕೊಟ್ಟಿದ್ರು, ಹಾಗೇನೆ ತಾಯಿಯ ಸ್ಥಾನವನ್ನು ಕೂಡ ಸುಮಲತಾ ಅಂಬರೀಶ್ ಅವ್ರಿಗೆ ಕೊಟ್ಟಿದ್ರು. ಯಾವಾಗ ಮೀನು ತೂಗುದೀಪ್ ಅವರಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಂಡಿದ್ರು, ಆಗ ಒಂದು ರೀತಿಯಲ್ಲಿ ಮದರ್ ಇಂಡಿಯಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಸುಮಲತಾ ಅವರ ಹಿಂದೆನೆ ಇರ್ತಾ ಇದ್ರು ದರ್ಶನ್. ಸುಮಲತಾ ಅವರು ಈ ಕೈಯಲ್ಲಿ ತೋರಿಸಿದಂಥ ಕೆಲಸವನ್ನ ನಾನು ಕಾಲಲ್ಲಿ ಮಾಡ್ತೀನಿ ಅನ್ನುವಂಥ ಮಟ್ಟಿಗೆ ನಾನೊಬ್ಬ ಪೊಲೈಟ್ ಮಗ ಅನ್ನೋದು ಅವತ್ತಿಗೆ ಬಹಿರಂಗವಾಗಿ ವೇದಿಕೆಗಳಲ್ಲಿ ಇದೇ ದರ್ಶನ್ ಹೇಳಿದ್ರು. ಆದರೆ ಇದೇ ಮದರ್ ಇಂಡಿಯಾ ಈಗ ಮಗನಿಂದ ದೂರ ಆಗಿದ್ದಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಜೊತೆಗೆ ಮಗನೂ ಕೂಡ ಈ ಮದರ್ ಇಂಡಿಯಾನ ಎಲ್ಲಿಡಬೇಕೋ ಅಲ್ಲಿಡುವಂಥ ಕೆಲಸವನ್ನ ಮಾಡಿದ್ದಾರೆ. ಈಕೆ ಎಂತಹ ಸ್ವಾರ್ಥಿ ಅನ್ನೋದು ಬಹುಶಃ ದರ್ಶನ್ಗೆ ಈಗ ಅರಿವಾಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಇದೇ ಕಾರಣಕ್ಕೆ ದರ್ಶನ್ ಈಗ ನೇರವಾಗಿ ಸುಮಲತಾ ಅಂಬರೀಶ್ ಅವರ ವಿರುದ್ಧ ತೊಡೆತಟ್ಟುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ದರ್ಶನ್ ತೂಗುದೀಪ್ ಕಷ್ಟಪಟ್ಟು ಮೇಲೆ ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದವರು. ಹೀಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ದರ್ಶನ್ ತೂಗುದೀಪ್ ಕಷ್ಟಪಟ್ಟು ಮೇಲೆ ಬಂದ ದಿನಗಳಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದವರು ರೆಬಲ್ ಸ್ಟಾರ್ ಅಂಬರೀಶ್. ಆದರೆ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ದರ್ಶನ್ ಕೊಡಬೇಕಾದಂಥ ಗೌರವ, ಅವರಿಗೆ ಕೊಡಬೇಕಾದಂಥ ಪ್ರೀತಿ ಎಲ್ಲವನ್ನು ಕೂಡ ಧಾರೆ ಎರೆದಿದ್ದಾರೆ. ಅದರ ಭಾಗವಾಗಿ, ಅದರ ಮುಂದುವರೆದ ಭಾಗವಾಗಿ ಸುಮಲತಾ ಅಂಬರೀಶ್ ಅವ್ರಿಗೂ ಮತ್ತು ಅಭಿಷೇಕ್ ಕೂಡ ತನ್ನಿಂದ ಆದಷ್ಟು ಸಹಾಯವನ್ನ, ತನ್ನಿಂದ ಆದಷ್ಟು ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ತೂಗುದೀಪ ಅವರು ಕನ್ನಡ ಸಿನಿಮಾ ರಂಗದಲ್ಲಿ 100 ಕೋಟಿ 200 ಕೋಟಿ ರೂಪಾಯಿ ಹಣ ಮಾಡಿದಂಥ ಸಿನಿಮಾಗಳನ್ನು ನೀಡಿದಂಥ ಸ್ಟಾರ್. ಇನ್ನು ಅವರ ಅಭಿಮಾನಿ ಬಳಗ ಇದೆಯಲ್ಲ, ಇದು ಸಾಮಾನ್ಯವಾದಂಥ ಅಭಿಮಾನಿ ಬಳಗ ಅಲ್ವೇ ಅಲ್ಲ. ಬೇರೆ ಯಾವ ನಟನಿಗೂ ಕೂಡ ಇರದಷ್ಟು ಅಭಿಮಾನಿಗಳು ದರ್ಶನ್ಗಿದ್ದಾರೆ. ಹೀಗಿದ್ದಾಗ ಸುಮಲತಾ ಅಂಬರೀಶ್ ಅವರ ಜೊತೆಗೆ ಚೆನ್ನಾಗಿ ಇದ್ದಂಥ ನಟ ಡಿ ಬಾಸ್ ದರ್ಶನ್ ತೂಗುದೀಪ ಇದೀಗ ಕೋಪಗೊಂಡು ಆಕ್ರೋಶವನ್ನ ಹೊರಗಡೆ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಕಾರಣ ಇಲ್ಲಿ ತಾಯಿ ಮಗನ ರೀತಿ ಇದ್ದಂತಹ ದರ್ಶನ್ ತೂಗುದೀಪ ಮತ್ತು ಸುಮಲತಾ ಅಂಬರೀಶ್ ಅವರು ದ್ವೇಷದ ಬೆಂಕಿಯ ಒಂದು ಜ್ವಾಲೆಯಲ್ಲಿ ದಗದಗಿಸ್ತಿದ್ದಾರೆ. ಇಬ್ರು ಕೂಡ ಒಬ್ರಿಗೊಬ್ರು ನೋಡಿದ್ರೆ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ತೂಗುದೀಪ ಜೈಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ದೂರ ಆಗ್ತಾರೆ. ಇದೇ ವಿಚಾರವಾಗಿ ಡಿ ಬಾಸ್ ದರ್ಶನ್ ತೂಗುದೀಪ ಅವರು ಕೋಪಗೊಂಡಿದ್ದಾರೆ ಅನ್ನುವಂತಹ ಮಾತು ಹರಿದಾಡ್ತಿದೆ. ಇನ್ನೊಂದು ಕಡೆ ದರ್ಶನ್ ತೂಗುದೀಪ ಅವರಿಂದ ಸಹಾಯ ಪಡೆದಿದ್ದಂಥ ನಟ ನಟಿಯರು ಮೋಸವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗಲೇ 1,25,000 ಮತಗಳ ಅಂತರದಿಂದ ಗೆದ್ದಿದ್ದಂಥ ಸುಮಲತಾ ಅಂಬರೀಶ್ಗೆ ದರ್ಶನ್ ಮಾಡಿದಂಥ ಸಹಾಯವೇ ನೆನಪಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಡಿ ಬಾಸ್ ದರ್ಶನ್ ತೂಗುದೀಪ ಮತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸುವುದಕ್ಕೆ ಸಜ್ಜಾಗಿದ್ದಾರೆ. ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಡಿವಿಲ್ ಕನ್ನಡ ಸಿನಿಮಾ ಈಗ ಹಾಲಿವುಡ್ ಲೆವೆಲ್ ಅನ್ನ ಮೀರಿಸುವುದಕ್ಕೆ ಸಜ್ಜಾಗಿದೆ ಅಂತಿದ್ದಾರೆ. ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಕೋಪವನ್ನ ಡಿ ಬಾಸ್ ದರ್ಶನ್ ಮತ್ತಷ್ಟು ಹೆಚ್ಚು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕೆಂತ ಹೇಳಿ ಕೇಳಿದ್ರೆ, ಕೆಲವು ವರ್ಷಗಳ ಹಿಂದೆ ಸುಮಲತಾ ಅಂಬರೀಶ್ ಅವರ ಗೆಲುವಿಗೆ ದುಡಿದಿದ್ದಂಥ ಸಚ್ಚಿದಾನಂದ ಅಂದ್ರೆ ಇಂಡುವಾಳು ಎಸ್ ಸಚ್ಚಿದಾನಂದ ಅವರು ಹುಟ್ಟುಹಬ್ಬವನ್ನು ಇದೀಗ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಜೊತೆಗೆ
ಭರ್ಜರಿಯಾಗಿ ಆಚರಣೆಯನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಅಸಲಿ ವಿಚಾರ ಇರೋದೇ ಇಲ್ಲಿ. ಸಚ್ಚಿದಾನಂದ ಅಂದರೆ ಇಂಡುವಾಳು ಎಸ್ ಸಚ್ಚಿದಾನಂದ ಅವರು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ನಟ ಅಂಬರೀಷ್ ಅವರ ಕುಟುಂಬಕ್ಕೆ ಆಪ್ತರು. ಹೀಗಿದ್ದಾಗ 2019 ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಗೆಲುವನ್ನು ಕಾಣೋದಕ್ಕೆ ಸಾಕಷ್ಟು ದುಡಿದಿದ್ರು ಇದೇ ಸಚ್ಚಿದಾನಂದ. ಆದರೆ ಕೆಲವು ವರ್ಷಗಳ ಹಿಂದೆ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಇಂಡುವಾಳ ಎಸ್ ಸಚ್ಚಿದಾನಂದ ಸಿಕ್ಕಾಪಟ್ಟೆ ಕೋಪವನ್ನು ಮಾಡಿಕೊಂಡಿದ್ದಾರೆ. 2019 ಲೋಕಸಭೆ ಚುನಾವಣೆ ವೇಳೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಪ್ರಚಾರ ಮಾಡಿದಂಥ ಇಂಡುವಾಳು ಎಸ್ ಸಚ್ಚಿದಾನಂದ ಗೆಲುವಿಗಾಗಿ ಶ್ರಮಿಸಿದ್ರು. ಆದರೆ ಇದೇ ಇಂಡುವಾಳು ಎಸ್ ಸಚ್ಚಿದಾನಂದ ಅವರಿಗೆ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸಹಾಯವನ್ನು ಮಾಡಿಲ್ಲ ಅನ್ನೋಂಥ ಕೋಪ ಇತ್ತು. ಇಂಥದ್ದೊಂದು ಆರೋಪವೂ ಕೂಡ ಕೇಳಿ ಬಂದಿತ್ತು. ಹೀಗಿದ್ದಾಗ ಕಳೆದ ವಿಧಾನಸಭೆ ಚುನಾವಣೆಯ ನಂತರ ಸುಮಲತಾ ಅಂಬರೀಷ್ ಅವರ ತಂಡದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಸಚ್ಚಿದಾನಂದ. ಸುಮಲತಾ ಅಂಬರೀಷ್ ಅವರಿಂದ ಕೇವಲ ಈಗ ಸಚ್ಚಿದಾನಂದ ಮಾತ್ರ ಅಲ್ಲ, ಈ ಹಳೆಯ ಗ್ಯಾಂಗ್ ಎಲ್ಲದೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದೆ. ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಜೊತೆಗೆ ಇನ್ನಿತರ ನಟ ನಟಿಯರಿರ್ಬೋದು, ಎಲ್ಲರೂ ಕೂಡ ಈ ಸ್ವಾರ್ಥಿ ಮಹಿಳೆಯಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಜೊತೆಗೆ ಈ ಅಮ್ಮನಿಗೆ ನಾವು ಮಾಡಿದಂಥ ಸಹಾಯ ನೆನಪಿರೋದೇ ಇಲ್ಲ. ಈ ಅಮ್ಮನಿಗೆ ಅವಕಾಶ ಬೇಕಾದಾಗ ಮಾತ್ರ ಅಥವಾ ಅವಕಾಶ ಇದ್ದಾಗ ಮಾತ್ರ ನಾವೆಲ್ಲರೂ ಕೂಡ ನೆನಪಾಗೋದು, ನಂತರ ನಾವು ಯಾರೂ ಕೂಡ ನೆನಪೇ ಆಗೋದಿಲ್ಲ ಅನ್ನುವಂತಹ ಕಟು ಸತ್ಯ ಈಗ ಇವರಿಗೆ ಅರ್ಥ ಆದಂತಿದೆ. ಇದೇ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರನ್ನು ದೂರವಿಟ್ಟು ಸಚ್ಚಿದಾನಂದ ಅವರ ಹುಟ್ಟುಹಬ್ಬವನ್ನು ಇದೀಗ ಡಿ ಬಾಸ್ ದರ್ಶನ್ ಭರ್ಜರಿಯಾಗಿ ಆಚರಣೆ ಮಾಡಿದ್ದಾರೆ. ಒಂದು ಕಡೆ ಮದರ್ ಇಂಡಿಯಾ ಅಂತೇಳಿ ಸುಮಲತಾ ಅಂಬರೀಷ್ ಅವರನ್ನು ಅಮ್ಮ 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 ಅಂತೇಳಿ ಕರೀತಿದ್ದಂಥ ಡಿ ಬಾಸ್ ದರ್ಶನ್ ಇದೀಗ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಕೋಪ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಕೋಪ ಮಾಡಿಕೊಂಡಿರುವಂಥ ಸಚ್ಚಿ ಬರ್ತ್ಡೇಯನ್ನು ಭರ್ಜರಿಯಾಗಿ ಅದು ಕೂಡ ಡೆವಿಲ್ ಸೆಟ್ನಲ್ಲಿ ಆಚರಣೆ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಆದರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಹೊರಗಡೆ ಬಿದ್ದಿಲ್ಲ. ಬಟ್ ಒಂದಂತೂ ಹೊರನೋಟಕ್ಕೆ ಸ್ಪಷ್ಟವಾಗಿ ಮತ್ತು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಏನೋ ಸ್ಪಷ್ಟವಾಗಿ ಇಲ್ಲಿ ದರ್ಶನ್ ಮತ್ತು ಸುಮಲತಾ ಅಂಬರೀಷ್ ಅವರ ನಡುವೆ ಅಂತರ ಶುರುವಾಗಿದೆ ಅಥವಾ ಜಾಸ್ತಿ ಆಗಿದೆ, ಕಂದಕ ದೊಡ್ಡದಾಗಿದೆ ಅನ್ನೋದು. ಇದಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ, ನೋ ಡೌಟ್, ಸಾಕಷ್ಟು ಕಾರಣಗಳಿರ್ತವೆ. ಈ ಕಾರಣಗಳನ್ನು ನಾವು ಒಂದು ರೀತಿಯಲ್ಲಿ ಅನಲೈಸ್ ಮಾಡಲೇಬೇಕಾಗುತ್ತೆ. ಮತ್ತೊಂದು ರೀತಿಯಲ್ಲಿ ಈ ಕಾರಣಗಳಿಗೆ ಬೇರೆ ಬೇರೆ ರೆಕ್ಕೆ ಪುಕ್ಕಗಳು ಕೂಡ ಹುಟ್ಟಿಕೊಳ್ಳುತ್ತವೆ. ಆದರೆ ದರ್ಶನ್ ಅವರಿಂದ ಸುಮಲತಾ ಅಂಬರೀಷ್ ಅವರು ದೂರ ಆಗಿದ್ದು ಮಾತ್ರ ಸತ್ಯ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಸಚ್ಚಿದಾನಂದ ಅವ್ರಿಗೂ ಕೂಡ ಸುಮಲತಾ ಅಂಬರೀಷ್ ಸಹಾಯ ಮಾಡಲಿಲ್ಲ. ಅಟ್ ದಿ ಸೇಮ್ ಟೈಮು ಇಲ್ಲಿ ದರ್ಶನ್ಗೂ ಕೂಡ ಸುಮಲತಾ ಅಂಬರೀಷ್ ಸಹಾಯವನ್ನು ಮಾಡಲಿಲ್ಲ. ಸುಮಲತಾ ಅಂಬರೀಷ್ಗೆ ಇವರು ಎಲ್ಲರೂ ಕೂಡ ಮಾಡಿದಂಥ ಸಹಾಯ ಸುಮಲತಾ ಅಂಬರೀಷ್ಗೆ ನೆನಪೇ ಇಲ್ಲ. ಇದು ಈಗ ದುರಂತ ಅಂತಲೇ ಹೇಳ್ಬೋದು. ಬಟ್ ಇದರ ಇಂಪ್ಯಾಕ್ಟು ಸುಮಲತೆಗೆ ದೊಡ್ಡ ಮಟ್ಟದಲ್ಲೇ ಕೊಡುತ್ತೆ ಹೊಡುತ್ತಾ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದು ಯಾವ ರೀತಿ ಸುಮಲತೆಗೆ ಪಾಠವನ್ನು ಕಲಿಸ್ಬೋದು, ಬುದ್ಧಿಯನ್ನು ಕಲಿಸ್ಬೋದು, ಕಾದು ನೋಡೋಣ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಸುಮಲತಾ ಅಂಬರೀಷ್ ಅವರು ಇಲ್ಲಿ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಷ್ ಅವರನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಟರ್ ಅಂತಿಲ್ಲ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.